ನಮಸ್ಕಾರ. ಇಲ್ಲಿ ಬಿ ಒ ಆಫೀಸ್ದಾಗ 1 to 9th ಗೌರ್ಮೆಂಟ್ ಸ್ಕೂಲ್ ಸಲಕ್ ಬಡ ಹುಡುಗರಿಗೆ ಬುಕ್ಸ್ ಕೊಡ್ತಾರ. ಬುಕ್ಸ್ ಈ ತರ ಪರಿಸ್ಥಿತಿದಾಗಿದೆ. ಒಂದು ತಾತ್ಪತ್ರಿ ಹೊಡೆದಿ ಮಳೆ ಬರ್ತದ, ಒಂದು ತಾತ್ಪತ್ರಿ ಹೊಡೆದಿದ ಆ ನಮೂನ ಅವರು ಬುಕ್ಸ್ ಇಟ್ಟಿದ್ದಾರೆ. ಇಲ್ಲಿ ಪೂರಾ ಗೋಡೆಗಳು ಬಿದ್ದಿದಾವ, ಬೆಳಗ್ ಬಂದಿದ, ಮತ್ತೆ ಕಿಟಕಿಗಳು ಹಂಗೆ ಅವ, ಬೆಳಗ್ ಪರಿಸ್ಥಿತಿ ಬಂದಿದೆ. ಇವ್ರು ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ಗೌರ್ಮೆಂಟ್ ಸ್ಕೂಲ್ ಹುಡುಗರ ಸಲಕ್ ಏನ್ ಫ್ಯೂಚರೇ ಇಲ್ಲ. ಮೊನ್ನೆ ಇದೇ ತರ ಒಂದು ಗೌರ್ಮೆಂಟ್ ಪಿ ಯು ಕಾಲೇಜ್ದಾಗ ಇದೇ ತರ ಛತ್ ಬಿದ್ದಿ ಹುಡುಗಿಯರ ಮ್ಯಾಗ ಇದು ಗಾಯ ಆಯ್ತು. ಅದ್ರ ಹೊಣೆ ಯಾರು? ಈ ತರ ಕೆಲಸ ಮಾಡ್ತಾ ಇದ್ರು ಅಧಿಕಾರಿಗಳು ಮತ್ತು ಶಾಸಕರು. ಏನ್ ಮಾಡ್ತಾ ಇದ್ರು ಇವರು? ಇವ್ರಿಗೆ ಗಮನಕ್ಕಿಲ್ಲ ಅಂದ್ರೆ ಹುಡುಗರ ಸಲಕ್ ಜೀವನದಿಂದ ಆಟ ಆಡ್ತಾ ಇದ್ರು. ಓನ್ಲಿ ಫಾರ್ ಪ್ರೈವೇಟ್ ಸ್ಕೂಲ್ ಅಂಡ್ ಕಾಲೇಜಸ್. ಇದಕ್ ಬಿಟ್ಟು ಮತ್ತೇನಿಲ್ಲ. ಗೌರ್ಮೆಂಟ್ ಸ್ಕೂಲ್ ವ್ಯಾಲ್ಯೂ ಇಲ್ಲ, ಬಡ ಹುಡುಗರ ಸಲಕ್ ವ್ಯಾಲ್ಯೂ ಇಲ್ಲ. ಬಡ ಹುಡುಗರು ಕಲಿಬಾರ್ದ? ಫ್ಯೂಚರ್ ಇಲ್ಲ ಅವ್ರದ್ದು. ಬಿಒ ಕಚೇರಿನಲ್ಲಿ ಅಧಿಕಾರಿಗಳು ಕೂಡ ಹಾಗೆ ಕೆಲಸ ಮಾಡ್ತಾ ಇದ್ರೆ ಮೇಲ್ಗಡೆ ಅದೇ ಅವ್ರ ಬಿ ಪರಿಸ್ಥಿತಿ ಗಂಭೀರ ಇದೆ. ಅವ್ರ ಬಿ ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಬಿ ಪರಿಸ್ಥಿತಿ ಗಂಭೀರ ಇದೆ. ಅವ್ರು ಡ್ಯೂಟಿ ಮಾಡಿದ್ರೆ ಅವ್ರಿಗೆ ಹೋಗ್ಬಿಡಪ್ಪ ಅಂತಾರ. ಅವ್ರು ಇದೇ ಇದೆ. ಇದಕ್ ಬಿಟ್ಟು ಮತ್ತೇನಿಲ್ಲ. ಇದು ಲಕ್ಷಾಂತರ ಬುಕ್ಸ್ ಇದೆಯಲ್ಲ, ಈ ಬುಕ್ಸ್ ಇಂದ ಏನಾಗಿದೆ ಮತ್ತೆ ಹೇಳ್ತಾರ ಬಜೆಟ್ ಯಾರ್ದದ? ಇವ್ರದಿಲ್ಲ, ಜನರ ರೊಕ್ಕ ಇದು, ಜನರ ದುಡ್ಡು. ಅವ್ರ ದುಡ್ಡು ಇಲ್ಲಿದು, ಜನರ ದುಡ್ಡು. ಜನರ ದುಡ್ಡಿಗೆ ಲೂಟಿ ಮಾಡ್ತಾ ಇದಾರೆ ಅಧಿಕಾರಿಗಳು ಮತ್ ಶಾಸಕರು ಎಲ್ಲರೂ. ಇದ್ರೊಳಗೆ ಎಲ್ಲರೂ ಶಾಮೀಲ್ ಇದಾರೆ. ಇದ್ರ ಮ್ಯಾಗ ತಕ್ಷಣ ಆಕ್ಷನ್ ಆಲೇಬೇಕು. ಯಾಕಾಗಿಲ್ಲ ಅಂದ್ರೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಹುಡುಗರು ಜೀವನದಿಂದ ಆಟ ಆಡ್ತಾ ಇದ್ರು, ಹುಡುಗರು ಫ್ಯೂಚರ್ಲಿಂದ ಆಟ ಆಡ್ತಾ ಇದಾರೆ, ಬಡ್ರು ಹುಡುಗರ್ಲಿಂದ. ಯಾಕಂದ್ರೆ ಎಲ್ಲ ಈ ಪರಿಸ್ಥಿತಿ ಬಿ ಯು ಕಾಲೇಜ್ ಇದೆ ಅಂದ್ರೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಹಾಲತ್ ಇದೇ ನಮೂನೆ ಇದ್ದಿರ್ಬೋದು. ನನಗನ್ಸಬಿಟ್ಟಿ ಎಲ್ಲಾ ಚೆಕ್ ಮಾಡ್ಕೋಬಹುದು. ಇಡೀ ಗುಲ್ಬರ್ಗಾದಾಗ ಇದೇ ನಮೂನೆ ಇದ್ದಿರ್ಬೋದು ಗೌರ್ಮೆಂಟ್ ಸ್ಕೂಲ್ಗಳು. ಅಧಿಕಾರಿಗಳಿಗೆ ಹೇಳ್ತೀನಿ, ಇದ್ರ ಮ್ಯಾಗ ತಕ್ಷಣ ಆಕ್ಷನ್ ಆಲೇಬೇಕು. ಆಗಿಲ್ಲ ಅಂದ್ರೆ ಒಂದು ಉಗ್ರವಾದ ಹೋರಾಟವನ್ನು ಜೆಡಿಎಸ್ ವತಿಯಿಂದ ಮಾಡ್ತೀವಿ ನಾವು. ಬಿಲ್ಡಿಂಗ್ ಶಿಫ್ಟ್ ಮಾಡಬೇಕು. ಇದು ಬಿಲ್ಡಿಂಗ್ ಹಂಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು. ಯಾಕಂದ್ರೆ ಅಧಿಕಾರಿಗಳಿಗೆ ಅವ್ರಿಗೆ ಬಿ ಜೀವನದಿಂದ ಭಯ ಇದೆ. ಎಲ್ಲಾ ಶಾಸಕರು ಮಿನಿಸ್ಟ್ರಿ ಸಲಕ್ ಬೆಂಗಳೂರದಾಗೆ ಯಾರ. ಇಲ್ಲಿ ಈ ತರ ಪರಿಸ್ಥಿತಿ ಇದೆ. ಶಾಸಕರಿಗ ಓಟ್ ಹಾಕಿದ್ದಾರೆ ಜನರು, ತಮ್ಮ ಸಲಕ್ ಹಾಕಿದ್ದಾರೆ. ಅವರು ತಮ್ಮ ವೈಯಕ್ತಿಕವಾಗಿ ಸಲಕ್ಕ ಬೆಂಗಳೂರದಾಗೆ ಇರ್ಲಿತ್ತಾರ. ಇಲ್ಲಿಂದ ಯಾರು ನೋಡ್ಬೇಕಪ್ಪ? ಶಾಸಕರೇ ನೋಡ್ಬೇಕಲ್ಲ. ಶಾಸಕರಿಗೆ ಗಮನಕ್ಕೆ ಇರಬೇಕು. ಶಾಸಕರು ಮೂರ್ ಶಾಸಕರು ಇದಾರೆ ಇಲ್ಲಿ. 3 ಶಾಸಕರಿಗೆ ಗೊತ್ತಿಲ್ಲ ಈ ನಮೂನ ಹಗರಣಗಳು ನಡೆದೇವ. ಇದು ತಕ್ಷಣ ಶಾಸಕರಿಗೆ ಹೇಳ್ತಾ ಇದೀನಿ, ತಕ್ಷಣ ಇದ್ರ ಮ್ಯಾಗ ಆಕ್ಷನ್ ತೋಲೇಬೇಕು. ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಒಂದ್ಸಲ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು, ಅವ್ರಿಗೆ ಹೇಳ್ತಾ ಇದೀನಿ. ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರು ಬಿ ಈಗ ತಕ್ಷಣ ಇದ್ರ ಮ್ಯಾಗ ಆಕ್ಷನ್ ತೋಲೇಬೇಕು ಅವ್ರು. ಯಾಕಂದ್ರೆ ಈ ನಮೂನ ಕೀಳವಾಗಿ ಅಂದ್ರೆ ಒಂದು ವಿದ್ಯೆ ಅಂತಾರೆ ಇದಕ್ಕೆ, ವಿದ್ಯೆ. ಈ ನಮೂನ ಬಿಕಾಡಿದ್ದಾರೆ ಅವರು. ಈ ನಮೂನ ಬಿದ್ದಿದೆ, ತಾಟಪತ್ರಿ ಕಟ್ಟಿದ್ದಾರೆ. ಈ ನಮೂನ ಪರಿಸ್ಥಿತಿ ಇದೆ ಅಂದ್ರೆ ವಿದ್ಯೆ ಕಲ್ಸೋದು ಸರಸ್ವತಿ ಅಂತಾರೆ ಇದಕ್ಕ. ಯಾರಿಗೂ ಕೇಳ್ಬೇಕು ಹೇಳಿದ್ರ ಸರಸ್ವತಿ ಅಂತಾರ. ಈ ತರ ಬಿದ್ದಿದೆ. ಒಂದ್ ಬಡವ ಪರಿಸ್ಥಿತಿ ಮಕ್ಕಳು ಏನ್ ಕಲೀಲಿಕ್ಕೆ ಬರ್ತಾರ ಅದ್ರ ಬುಕ್ಸ್ ಈ ನಮೂನ ಬಿದ್ದಿದೆ. ಇವ್ರಿಗೆ ಗಮನಕ್ಕೆ ಬರ್ಬೇಕು. ಇದ್ರ ಮ್ಯಾಗ ತಕ್ಷಣ ಆಕ್ಷನ್ ಆಲೇಬೇಕು. ಮಳೆ ಬರ್ತಲ್ಲ, ಇದು ಹಾಳಾಗ್ಬಿಡ್ತಾವ. ಆ ನಮೂನ ಮಳೆ ಬರ್ತಂದ್ರೆ ಇವ್ರಿಗೆ ಗೊತ್ತಾಗಬೇಕು. ತಕ್ಷಣ ಇದ್ರ ಮ್ಯಾಗ ಆಕ್ಷನ್ ತೋಲೇಬೇಕು. ಒಳಗ್ ಬಂದ್ರಪ್ಲೆ ಒಂದು ದೇವಿಂದ ಮನೆ ಅಂತಾರಲ್ಲ, ಆ ನಮೂನ ಕಾಣುತ್ತದೆ. ಬಂದ್ ನೋಡಬಹುದು ನೀವು, ದೇವಿಂದ ಮನೆ ಅಂತ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಇಲ್ಲಿ ಬರ್ಬೇಕಂದ್ರೆ ಹುಡುಗರಿಗೆ ತೊಗೊಂಡ್ ಬಂದ್ರೆ, ಯಾರೇ ಸಣ್ಣ ಹುಡುಗರು ತೊಗೊಂಡ್ ಬಂದ್ರೆ ಅಂಜಬಹುದು. ಆ ನಮೂನ ಮನೆ ಇದು ಬಿಲ್ಡಿಂಗ್ ಇದೆ, ಕಟ್ಟಡ ಇದು.